ತಾಲೂಕು ಕೇಂದ್ರದಲ್ಲಿರುವಂತಹ ಏಕೈಕ 100 ಹಾಸಿಗೆಗಳ ಸಾರ್ವಜನಿಕ ಆಸ್ಪತ್ರೆ. ಚಿಕಿತ್ಸೆಗಾಗಿ ಹಳ್ಳಿಗಳಿಂದ ಗರ್ಭಿಣಿಯರು ಸೇರಿದಂತೆ ನೂರಾರು ಮಂದಿ ಬಡ ಮಧ್ಯಮ ವರ್ಗದ ರೋಗಿಗಳು ಇಲ್ಲಿಗೆ ನಿತ್ಯ ಬರ್ತಾರೆ. ಆದರೆ ಆಪರೇಷನ್ ಥಿಯೇಟರ್ ಸೇರಿದಂತೆ ಸೂಕ್ತ ಸೌಲಭ್ಯಗಳಿಲ್ಲದೆ ಪರದಾಡುವಂತಾಗಿದೆ. ಅಧಿಕಾರಿಗಳು ಮಾತ್ರ ದಿವ್ಯ ನಿರ್ಲಕ್ಷ್ಯವನ್ನು ವಹಿಸಿದ್ದಾರೆ. 100 ಬೆಡ್ಗಳ ಆಸ್ಪತ್ರೆಯಲ್ಲಿಲ್ಲ ಆಪರೇಷನ್ ಥಿಯೇಟರ್. ಸಣ್ಣ ಸರ್ಜರಿಗೂ ಬೆಂಗಳೂರಿಗೆ ರೋಗಿಗಳ ಅಲೆದಾಟ. ಆನೇಕಲ್ ತಾಲೂಕಿನಲ್ಲಿ ಪ್ರತಿಷ್ಠಿತ ಆಸ್ಪತ್ರೆಗಳಿಗೇನು ಕೊರತೆ ಇಲ್ಲ. ಆದರೆ ವಿಪರ್ಯಾಸ ಅಂದ್ರೆ ತಾಲೂಕಿನ 221 ಹಳ್ಳಿಗಳಿಗೆ ಇರುವುದು ಒಂದೇ ಒಂದು ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆ. ಇರೋ ಒಂದು ಆಸ್ಪತ್ರೆಯಲ್ಲೂ ಕೂಡ ಸರಿಯಾದ ಸೌಲಭ್ಯಗಳು ಇಲ್ಲ. ಇದ್ದ ಒಂದು ಆಪರೇಷನ್ ಥಿಯೇಟರ್ ಕೂಡ ಬೆಂಕಿಗೆ ಆಹುತಿಯಾಗಿದೆ. ಗರ್ಭಿಣಿಯರು, ವಯೋವೃದ್ಧರು ಯಾರೇ ಬಂದರೂ ಕೂಡ ಬೆಂಗಳೂರಿಗೆ ಕಳುಹಿಸಬೇಕಾದ ಸ್ಥಿತಿ ಇದೆ. ಇಷ್ಟಲ್ಲದೆ ಸಕಾಲಕ್ಕೆ ವೈದ್ಯರು ಬಾರದೆ ಸರಿಯಾದ ಚಿಕಿತ್ಸೆ ಕೂಡ ಸಿಗ್ತಿಲ್ಲ ಅಂತ ರೋಗಿಗಳ ಸಂಬಂಧಿಕರು ಬೇಸರ ವ್ಯಕ್ತಪಡಿಸಿದ್ದಾರೆ. ಡಾಕ್ಟರ್ ಬರ್ತಾರೆ ಅಂತೆಲ್ಲ ಹೇಳ್ತಾನೆ, ಅವರು ಇದುವರೆಗೂ ಯಾರು ಬಂದಿಲ್ಲ. ಆದರೆ ಇನ್ನೊಬ್ಬರು ಟ್ರೈನಿಂಗ್ ಬಂದಿರೋರು ಹೇಳಿದ್ರು, ಇಲ್ಲಿ ಆಪರೇಷನ್ನು ಏನು ಕೆಟ್ಟೋಗಿದೆ, ನೀವು ಬೇರೆ ಕಡೆ ಹೋಗ್ರಿ, ಇಲ್ಲಿ ಏನು ಆಗಲ್ಲ ಅಂದರು. ನಮ್ಗೆ ನಡೆಯೋಕ್ಕೂ ಹೋಗಲ್ಲ, ಅಷ್ಟು ತೊಂದರೆ ಇದೆ. ಇಲ್ಲಿ ಹೇಳೋಂಥವ್ರು ಯಾರು ಇಲ್ಲ. ಡಾಕ್ಟ್ರುಗಳು ಟೈಮ್ ಸರಿಯಾಗಿ ಮಾಡಲ್ಲ ಕೆಲಸ. ಈ ಡಾಕ್ಟ್ರುಗಳು ಎಲ್ಲಿರ್ತಾರೆ ಅಂತ ಗೊತ್ತಾಗಲ್ಲ. ಡಾಕ್ಟ್ರು ಇಲ್ಲಿ ಆಪರೇಷನ್ ಇಲ್ಲ, ಇವಾಗ ಬೇರೆ ಕಡೆ ಹೋಗಿ ಬರೆದು ಕೊಡ್ತೀವಿ ಅಂತ ಹೇಳ್ತಾರೆ ಸರ್. ಬೇರೆ ಕಡೆ ಹೋಗೋಕ್ಕೆ ನಮ್ಗೆ ಗೊತ್ತಿಲ್ಲ. ರಾಜ್ಯಗಳು ಕೆಲಸಕ್ಕೆ ಹೋಗ್ತೀರಿ, ರಜೆಗಳು ಕೊಡಲ್ಲ. ಬೇರೆ ಕಡೆ ಹೋಗೋಕ್ಕೆ ನಮ್ಗೆ ಸೌಕರ್ಯ ಇಲ್ಲ ಸರ್. ನಮ್ಗಂತಾನೆ ಅಲ್ಲ ಸರ್, ಬರೋ ಪೇಷಂಟ್ಗಳಿಗೆಲ್ಲ ಹಂಗೆ ಹೇಳ್ತಾ ಇದ್ದಾರೆ. ಕಳೆದ ತಿಂಗಳು 14ರಂದು ನಡೆದ ಅಗ್ನಿ ಅವಘಡದಲ್ಲಿ ಆಪರೇಷನ್ ಥಿಯೇಟರ್ ಸುಟ್ಟು ಹೋಗಿತ್ತು. ಉಪಕರಣಗಳೆಲ್ಲ ಬೆಂಕಿಗೆ ಆಹುತಿಯಾಗಿತ್ತು. ಘಟನೆ ನಡೆದು ತಿಂಗಳಾದರೂ ಕೂಡ ಆಪರೇಷನ್ ಥಿಯೇಟರ್ ಸರಿಪಡಿಸುವ ಗೋಜಿಗೆ ವೈದ್ಯಾಧಿಕಾರಿಗಳು ಹೋಗಿಲ್ಲ. ಸಂಘ ಸಂಸ್ಥೆಗಳ CSR ಹಣದ ನಿರೀಕ್ಷೆಯಲ್ಲಿ ಕಾಲಹರಣ ಮಾಡಲಾಗ್ತದೆ. ಸರ್ಕಾರದಿಂದ ಹಣ ಬಿಡುಗಡೆಯಾಗಿಲ್ಲ ಅಂತ ವೈದ್ಯಾಧಿಕಾರಿಗಳು ಹೇಳ್ತಿದ್ದಾರೆ. ಅನುದಾನಕ್ಕೋಸ್ಕರ ನಾವು ನಮ್ಮ ಮೇಲಧಿಕಾರಿಗಳಿಗೆ ಗಮನಕ್ಕೆ ತಂದಿದ್ದೀವಿ. ಅದನ್ನು ನಾವು ಹಲವಾರು ಸಂಘ ಸಂಸ್ಥೆಗಳನ್ನು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀವಿ, ಯಾವ್ದಾದ್ರು CSR ಫಂಡಿಂದ ಏನಾದ್ರು ಬರುತ್ತೆ ಅಂತ. ಎಲ್ಲರೂ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ಇಲ್ಲಿಂದನಾದ್ರು ಒಟ್ಟು ನಾವು ಇದಕ್ಕೆ ಫಂಡ್ಸ್ ಜನರೇಟ್ ಮಾಡಿಬಿಟ್ಟು ಸರ್ಕಾರದಿಂದ ಆಯಿತು, ಸರ್ಕಾರದಲ್ಲೂ ನಾವು ಆ್ಯಕ್ಟಿವ್ ಆಗಿ ಕೇಳ್ತಾ ಇದ್ದೀವಿ, ಅಲ್ಲಿಂದನಾರು ಆಯಿತು ಅಥವಾ ಯಾವುದಾದ್ರು CSR ಫಂಡ್ನಾರು ಆಯಿತು ಮಾಡಿಸೋದಕ್ಕೆ ನಮ್ಮ ಎಲ್ಲ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ವೈದ್ಯೋ ನಾರಾಯಣೋ ಹರಿ ಅಂತಾರೆ, ಆದರೆ ಆನೇಕಲ್ ಸರ್ಕಾರಿ ಆಸ್ಪತ್ರೆಯ ದುಸ್ಥಿತಿಯನ್ನ ಕೇಳೋರೇ ಇಲ್ಲ ಎಂಬಂತಾಗಿದೆ. ನೂತನ ಆರೋಗ್ಯ ಸಚಿವರಾದ್ರೂ ಆಸ್ಪತ್ರೆಗೆ ಆಪರೇಷನ್ ಥಿಯೇಟರ್ ವ್ಯವಸ್ಥೆ ಕಲ್ಪಿಸ್ತಾರಾ ಕಾದು ನೋಡಬೇಕಿದೆ. ಆದೂರು ಚಂದ್ರು, ನ್ಯೂಸ್ 18 ಆನೇಕಲ್.